ನಿರುವಮ್ಮ, ಚಿಕ್ಕ ಮಕ್ಕಳಿರ್ತಾರೆ. ನಾವಂತೂ ಈಗ ಆಧ್ಯಾತ್ಮಿಕ ಲೈನ್ನಲ್ಲಿ ನಿಮ್ಮ ಸಂಪರ್ಕದಲ್ಲಿ ಬಂದ ನಂತರ ಬಂದೇವು. ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ನಮ್ಮ ಮಕ್ಕಳಿದ್ದಾರೆ. ಅವರನ್ನು ಯಾವ ವಿಧದಿಂದ ಈ ಲೈನ್ಗೆ ತರೋದು? ನೀವು ಅವರ ಆರಂಭ ಮುಂದೆ ಜೀವನ ತುಂಬಾ ಉದ್ದವಿದೆ. ಒಳಗಿಂದ ಹೀಗಾಗತ್ತೆ ಅಂದ್ರೆ ಒಂದ್ ವೇಳೆ ಅವರು ಕೂಡ ಬಂದ್ರಿ ಈ ಲೈನಿಗೆ ಒಳ್ಳೇದು ಅಂತ. ಆದ್ರೆ ನನ್ಗೆ ಗೊತ್ತಿಲ್ಲ ಅವರು ಯಾವ ವಿಧದಿಂದ, ಯಾವ ರೀತಿಯಿಂದ, ಯಾವ ಟೆಕ್ನಿಕ್ಗಳಿಂದ ಅವರನ್ನು ಇಲ್ಲಿಗೆ ತರುವುದು ಅಂತ ಸ್ವಲ್ಪ ಹೇಳಿ ನನ್ಗೆ. ಹೀಗಿದೆ, ಮಕ್ಕಳಿಗೆ ಈ ಸತ್ಯವಾದ ದಾರಿಗೆ ತಿರುಗಿಸಲು ನಿನ್ಗೆ ಒಂದ್ವೇಳೆ ಏನಾದ್ರೂ ಮಾಡ್ಲಿಕ್ಕಿದ್ರೆ ಆಗ ಅವ್ರು ಒಪ್ಲಿಕ್ಕಿಲ್ಲ. ಮೇಲಿಂದ ಅವರಿಗೆ ನಿನ್ನ ಮಾತು ನೆಗೆಟಿವ್ ಆಗಲೂಬಹುದು. ಏಕೆಂದ್ರೆ ಅಪ್ಪ ಅಮ್ಮ ತಮ್ಮ ಮಕ್ಕಳಿಗೆ ಏನಾದ್ರೂ ಹೇಳ್ತಾರಲ್ಲ, ಅದನ್ನು ಆಗ್ರಹದಿಂದ ಹೇಳ್ತಾರೆ. ಒಂದು ರೀತಿಯ ಫೋರ್ಸ್ ಇರುತ್ತೆ. ತಮ್ಮದೇ ಆದ ಮತವನ್ನು ಅದು ಕರೆಕ್ಟ್ ಆಗಿದೆ ಮತ್ತು ಅದು ಅದೇ ರೀತಿಯಲ್ಲಿ ಮಕ್ಕಳು ನಡೀಬೇಕಂತಾರೆ. ಈ ಅವರ ಮಾನ್ಯತೆ ಇಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ, ಒಂದು ಪ್ರಕಾರದಲ್ಲಿ ತಮ್ಮ ಮಾನ್ಯತೆಯನ್ನು ಎದುರಿಗಿದ್ದವನ ಮೈಂಡ್ನಲ್ಲಿ ತುರುಕಿಸಿಬಿಡ್ತಾರೆ. ಇದಕ್ಕೆ ಮೊದಲು ಮಕ್ಕಳು ಬಲಿಯಾಗ್ತಾರೆ. ಆಲ್ರೆಡಿ ಮಕ್ಕಳ ಮನಸ್ಸಿನಲ್ಲಿ ಅಪ್ಪ ಅಮ್ಮನ ಬಗ್ಗೆ ಈ ಒಂದು ಅಭಿಪ್ರಾಯ ಕೂತುಬಿಟ್ಟಿದೆ. ನಮ್ಮ ಅಪ್ಪ ಅಮ್ಮ ನಮ್ಮ ಮೈಂಡ್ನಲ್ಲಿ ಏನಾದರೂ ತುರುಕಿಸ್ತಾರೆ ಅಂತ. ಬೇಕಿದ್ರೆ ಅದು ನಮ್ಗೆ ಇಷ್ಟವಿರಲಿ ಇರದಿರ್ಲಿ, ಬೇಕಿದ್ರೆ ಅದರಿಂದ ನಮ್ಗೇನಾದ್ರೂ ಲಾಭ ಆಗ್ಲಿ ಆಗದಿರ್ಲಿ, ಆದರೆ ಅವರ ಮೈಂಡ್ನಲ್ಲೇನು ಬರುತ್ತೋ ಅದನ್ನು ನಮ್ಮಿಂದ ಮಾಡಿಸಲು ಒತ್ತಾಯ ಮಾಡ್ತಾರೆ. ಆದ್ದರಿಂದ ಬಹಳ ಚಿಕ್ಕ ಮಕ್ಕಳಾದ್ರೆ ಬೇರೆ ಮಾತು, ಕೈ ಹಿಡಿದುಕೊಂಡು ಬರ್ತಾರೆ, ಅಲ್ಲಿಂದ ಅವರ ಆರಂಭವಾಗುತ್ತೆ. ಅವರಿಗಾಗಿ ಇದು ಭಿನ್ನವಾಗಿದೆ. ಆದರೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಟೀನೇಜ್ನಲ್ಲಿ ಬಂದ್ರೆ ಅವರಿಗೆ ಸ್ವಲ್ಪ ಕಷ್ಟವಾಗುತ್ತೆ. ಆಗ ಅಲ್ಲಿ ಅವರಿಗಾಗಿ ವಿಧಾನ ಏನೋ ಬೇರೆ ಇದೆ. ಅಲ್ಲಿ ಮಕ್ಕಳಿಗೆ ಹೇಳಿದ್ರೆ ಅವರು ನಿನ್ನ ಮಾತು ಕೇಳಲಾರರು. ನಿನ್ನಲ್ಲಿ ಪರಿವರ್ತನೆ ನೋಡಿ ಯಾರು? ಯಾವ ದಾರಿಯಲ್ಲಿ ನೀನು ನಡೀತಿದ್ದೀಯಾ? ಯಾವ ದಾರಿಯನ್ನು ನೀನು ಹೊಗಳ್ತಿದ್ದೀಯಾ? ಯಾವ ದಾರಿಯಲ್ಲಿ ನೀನು ಮಕ್ಕಳನ್ನು ನಡೆಸಬಯಸ್ತಿದ್ದೀಯಾ? ಆ ದಾರಿಯಲ್ಲಿ ಸ್ವತಃ ನೀನೆಷ್ಟು ನಡೀತಿ ಅಂತ ನೋಡ್ತಾರೆ. ಮತ್ತು ಆ ದಾರಿಯಲ್ಲಿ ನಡೆದು ನಿನಗೆಷ್ಟು ಲಾಭವಾಯಿತು, ನಿನ್ನಲ್ಲಿ ಎಷ್ಟು ಬದಲಾವಣೆಯಾಯಿತು, ಈ ಎಲ್ಲ ವಿಷಯಗಳನ್ನು ಅವರು ನೋಟ್ ಡೌನ್ ಮಾಡ್ತಿರ್ತಾರೆ. ಮತ್ತು ನೀನು ಅವರಿಗಾಗಿ ಏನೂ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ. ನಮ್ಮ ಮಕ್ಕಳು ನಮ್ಮೊಂದಿಗೆ ದಿನಾ ರಾತ್ರಿ ಇರ್ತಾರೆ. ಅವರು ಮೊದಲಿಂದಲೇ ಅಪ್ಪ ಅಮ್ಮನ ಬಗ್ಗೆ ತಿಳಿದಿರ್ತಾರೆ. ಮತ್ತು ಇಂದಿನ ಕಾಲದ ಮಕ್ಕಳು ತುಂಬಾ ಜಾಣರಿರ್ತಾರೆ, ಎಕ್ಸ್ಟ್ರಾ ಸ್ಮಾರ್ಟ್ ಇರ್ತಾರೆ. ಬಹುಶಃ ಅಪ್ಪ ಅಮ್ಮನಿಗಿಂತಲೂ ಹೆಚ್ಚು. ಏಕೆಂದ್ರೆ ಈ ಕಾಲವೇ ಬೇರೆ ರೀತಿಯದ್ದಾಗಿದೆ. ಗ್ಲೋಬಲೈಸೇಷನ್ ಆಗಿದೆ, ಇಷ್ಟು ಫಾಸ್ಟ್. ಕಂಪ್ಯೂಟರ್ನ ಯುಗವಿದು. ಕಮ್ಯುನಿಕೇಷನ್ ಎಷ್ಟು ಸುಂದರವಾಗಿದೆ. ಇಂಟರ್ನೆಟ್ ಮತ್ತು ಐಟಿ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಕೂಡ ಇದೇ ರೀತಿಯಿಂದ ಆಗತ್ತೆ. ಆದ್ದರಿಂದ ಮಕ್ಕಳು ಬೇಗ ಮುಂದೆ ಬರ್ತಾರೆ. ಸ್ಮಾರ್ಟ್ನೆಸ್ ಕೂಡ ಹೆಚ್ಚಾಗಿ ಹೋಗುತ್ತೆ. ಹಾಗಾಗಿ ಈ ಮಕ್ಕಳಿಗೆ ನಮ್ಮ ಮಾತು ನಮ್ಮ ಕಾಲಿಂದ ತಲೆವರೆಗಿನ ಎಲ್ಲ ಮಾತು ತಿಳಿದಿರುತ್ತೆ. ಬಹುಶಃ ನಿನಗೆ ನಿನ್ನ ಮಕ್ಕಳ ಪರಿಚಯ ಅಷ್ಟೊಂದಿಲ್ಲ, ಅದಕ್ಕಿಂತ ಹೆಚ್ಚು ನಿನ್ನ ಮಕ್ಕಳಿಗೆ ನಿನ್ನ ಪರಿಚಯವಿದೆ. ಬಹುಶಃ ನಿನಗೆ ನಿನ್ನ ಮಕ್ಕಳ ಪರಿಚಯ ಅಷ್ಟೊಂದಿಲ್ಲ, ಅದಕ್ಕಿಂತ ಹೆಚ್ಚು ನಿನ್ನ ಮಕ್ಕಳಿಗಿದೆ. ಅದಕ್ಕಿಂತ ಹೆಚ್ಚು ನಿನ್ನ ಮಕ್ಕಳಿಗೆ ನಿನ್ನ ಪರಿಚಯವಿದೆ. ಅಪ್ಪ ಅಮ್ಮ ತಮ್ಮ ಮಕ್ಕಳ ಸೈಕಾಲಜಿಯನ್ನು ತಿಳಿಯೋದಿಲ್ಲ. ಆದರೆ ಮಕ್ಕಳು ಪೂರ್ಣ ಸೈಕಾಲಜಿ ಪಡ್ತಿರ್ತಾರೆ ಪೇರೆಂಟ್ಸ್ನದ್ದು, ಮತ್ತು ಆ ರೀತಿಯಿಂದಲೇ ಅವರೊಂದಿಗೆ ವರ್ತಿಸ್ತಾರೆ.
ಆದ್ದರಿಂದ ನೀವು ಅವರಿಗೆ ಹೆಚ್ಚು ಕಲಿಸೋ ಅಗತ್ಯವಿಲ್ಲ. ಅವ್ರು ನಿಮ್ಮನ್ನು ನೋಡಿ ಅವಾಕ್ಕಾದಾರು, ನಿಮ್ಮ ಜೀವನದಲ್ಲಾದ ವರ್ತನೆ ನೋಡಿಯಾರು. ನಿಮ್ಮ ಅವರ ಬಗ್ಗೆ ವ್ಯವಹಾರ ಪ್ರೇಮಮಯವಾಗಿದೆ, ಕರುಣಾಮಯವಾಗಿದೆ. ನಿಮ್ಮ ಬದಲಾದ ವರ್ತನೆ ನೋಡಿಯೇ ಅವರಿಗನಿಸಬಹುದು, ನಮ್ಮ ಪೇರೆಂಟ್ಸ್ ಯಾವ ದಾರಿಯಲ್ಲಿ ನಡೀತಿದ್ದಾರಪ್ಪ, ನಿಜವಾಗ್ಲೂ ಆ ದಾರಿಯಲ್ಲಿ ಶಕ್ತಿ ಇದೆ. ಇಲ್ಲದಿದ್ರೆ ಹೇಳಿ ಯಾರು, ಹೋಗ್ಲಿ ಬಿಡಿ, ಅವರಿಗೆ ಈ ಅಭ್ಯಾಸವಾಗಿ ಬಿಟ್ಟಿದೆ, ಎಲ್ಲಿ ಹೋದ್ರಲ್ಲಿ ಎರಗಿ ಬಿಡ್ತಾರೆ. ನಂತರ ನೋಡಿದ್ರೆ ಯಾವ ವ್ಯತ್ಯಾಸವೂ ಆಗೋದಿಲ್ಲ, ಅವರ ಮಾತಿನಲ್ಲಿ ಯಾವ ಶಕ್ತಿಯೂ ಇರೋದಿಲ್ಲ. ಏನ್ ಮಾಡಿದ್ರೂ ಅದು ತಿಳುವಳಿಕೆ ಇಲ್ಲದೆ ಮಾಡ್ತಾರೆ. ಅವರನ್ನು ಕೇಳಿದ್ರೆ ಅವರ ಬಳಿ ಯಾವ ಉತ್ತರವೂ ಇರೋದಿಲ್ಲ. ಮತ್ತು ಖಂಡಿತ ಹೀಗಾಗ್ತಾ ಇರುತ್ತೆ. ಮಕ್ಕಳು ನಿಮಗೇನಾದ್ರೂ ಮಾಡ್ಲಿಕ್ಕೆ ಹೇಳಿದ್ರೆ ಅವ್ರು ಹೇಳಿದ್ರೆ ನೀವದನ್ನ ಕೇಳಿ, ವೈ ಐ ಹ್ಯಾವ್ ಟು ಡೂ, ಯಾಕೆ ನಾನಿದನ್ನ ಮಾಡಬೇಕು, ಇದರ ಅರ್ಥವೇನಿದೆ? ಆಗ ಇದರ ಉತ್ತರ ಅಪ್ಪ ಅಮ್ಮನ ಬಳಿ ಇರೋದಿಲ್ಲ. ಅವರು 2-3 ಬಾರಿ ಏಕೆ ಅಂದ್ರೆ ನೀವು ಉತ್ತರ ಕೊಡೋ ಬದಲಿಗೆ ನೀವು ಅವರ ಮೇಲೆ ಕ್ರೋಧಿತರಾಗುವಿರಿ, ಎರಗುವಿರಿ. ಈ ನಿಮ್ಮ ಮಾತು ಅಂತೂ ನಿಜ. ಟೆಂಪರ್ ಕೂಡ ಲೂಸ್ ಆಗುತ್ತೆ ಮತ್ತು ಮಕ್ಕಳು ರಿಯಾಕ್ಟ್ ಕೂಡ ಮಾಡ್ತಾರೆ. ಅದು ನಮ್ಮ ಫ್ರೆಂಡ್ಸ್ ಕೂಡ ಹೇಳ್ತಾರೆ, ನೀವು ಸತ್ಸಂಗಿಗೆ ಹೋಗ್ತೀರಿ, ಆದ್ರೆ ಇಲ್ಲಿ ನಿಮ್ಮಿಂದ ತಪ್ಪಾಗತ್ತೆ, ನೀವೇನ್ ಹೇಳ್ತೀರಿ ಅದಕ್ಕಿಂತ ನೀವು ಕಾಂಟ್ರಡಿಕ್ಟರಿ ವರ್ತನೆ ಮಾಡ್ತಾ ಇದ್ದೀರಿ. ಹೀಗೆಲ್ಲ ಅವರಿಂದ ಮಾತು ಬರುತ್ತೆ. ಈ ನಮ್ಮ ಮಾತನ್ನು ನಾನು ಒಪ್ತೇನೆ, ಮತ್ತಿದು ನಮ್ಮದೇ ತಪ್ಪು. ಹಾ, ಹಾಗಿದ್ರೆ ನೀನು ಸ್ವತಃ ಈ ತಪ್ಪುಗಳಿಂದ ಹೊರಗೆ ಬಾ ಮತ್ತು ಮಕ್ಕಳಿಗೆ ಏನಾದ್ರೂ ಬುದ್ಧಿ ಹೇಳೋದ್ರ ಬದಲು ನೀನು ಏನಾದ್ರೂ ಕಲಿ. ನಿಜವಾದ ಮಾತು. ಏಕೆಂದ್ರೆ ಒಳಗೆ ಒಂದು ಹೀಗಿರುತ್ತೆ ಅಂದ್ರೆ, ಮಕ್ಕಳು ನಾವು ಅವರ ಅಪ್ಪ ಅಮ್ಮ ಮತ್ತು ನಮ್ಗೆ ಇಷ್ಟು ಒಳ್ಳೆ ದಾರಿ ಸಿಕ್ಕಿದೆ ಮತ್ತು ನಮ್ಮಲ್ಲಿ ಪರಿವರ್ತನೆ ಮೆಲ್ಲನೆ ಬಂದಿತ್ತು, ಆದ್ರೆ ಅಲ್ಲಿವರೆಗೆ ಬಹಳ ತಡವಾದೀತು. ಏಕೆಂದ್ರೆ ಟೀನೇಜರ್ಸ್ ಇದ್ದಾರಲ್ಲ, ಅವರ ಪ್ರಾಬ್ಲಮ್ಸ್ ಇರ್ತವೆ, ಕಾಲೇಜಿಗೆ ಹೋಗ್ತಾರೆ, ಅವರು ಬಹಳ ಫ್ರೆಂಡ್ಸ್ಗಳ ಪ್ರಾಬ್ಲಮ್ಸ್ ಇರ್ತವೆ, ಒಳಗೆ ಧೈರ್ಯವಿರೋದಿಲ್ಲ. ಅವರು ಶೀಘ್ರ ಈ ದಾರಿಗೆ ಬಂದ್ರೆ ಒಳ್ಳೇದಲ್ಲ. ಇದು ಕೂಡ ನಮ್ದೇ ತಪ್ಪು ಅನ್ಸುತ್ತೆ ನನ್ಗೆ. ಇದು ನಮ್ದೇ ತಪ್ಪು ಖಂಡಿತವಾಗಿಯೂ. ಹಾ, ಬಹಳ ಉತ್ಸುಕರಾಗೋದ್ರಿಂದ ಯಾವ ಲಾಭವೂ ಆಗೋದಿಲ್ಲ. ಹಾ, ನೀನು ಪ್ರೇಮ ಎಷ್ಟು ಕೊಡ್ಲಿಕ್ಕಾಗತ್ತೋ ಅಷ್ಟು ಕೊಡು. ಆ ಪ್ರೇಮವೇ ಅವರಿಗೆ ನಿನ್ನ ಮಾತು ಕೇಳಲು ಅವರನ್ನು ಪ್ರೋತ್ಸಾಹಿಸುತ್ತೆ. ಮತ್ತು ಈ ಪ್ರೇಮ ಹೀಗಿದೆ ಅಂದ್ರೆ ಮಕ್ಕಳು ತಮ್ಮಷ್ಟಕ್ಕೆ ಹೊರಗಿನ ಫ್ರೆಂಡ್ ಸರ್ಕಲ್ನಿಂದ ವಿಮುಖರಾಗಿ ನಿನ್ನ ಸಮ್ಮುಖರಾಗ್ತಾರೆ. ಇದನ್ನು ನೀನು ಮಾಡಬೇಕಾಗತ್ತೆ. ಇದನ್ನು ಮಾಡಲು ಆರಂಭಿಸು ನೀನು. ನೋಡು, ಮಕ್ಕಳು ತಾವಾಗಿಯೇ ನಿನ್ನ ಮಾತು ಕೇಳಲು ತೊಡಗುವರು. ನಾವಂತೂ ಬಹಳವಾಗಿ ಎಷ್ಟೋ ಸಾವಿರ ಮಕ್ಕಳ ಜೊತೆ ಅಪ್ಪ ಅಮ್ಮನಿಗೆ ಈ ಮಾತು ತಿಳಿಸಿದ ನಂತರ ಅವರ ವರ್ತನೆ ಚೇಂಜ್ ಆದದ್ದನ್ನು ಕಂಡಿದ್ದೇವೆ. ಮತ್ತಿದು ನಿಜದಲ್ಲಿ ಪ್ರಾಕ್ಟಿಕಲ್ ಮಾತು, ಅನುಭವ ಮಾಡೋ ಮಾತು. ಮತ್ತು ಇದೇ ದಾರಿಯಿಂದ ಮಕ್ಕಳ ಜೀವನವು ಸುಧಾರಿಸೀತು ಮತ್ತು ನಿನಗೂ ಶಾಂತಿ ಸಿಕ್ಕೀತು. ಏಕೆಂದ್ರೆ ಅವರು ನಿನ್ನದೇ ಮಕ್ಕಳಲ್ಲವೇ? ನೀನೆಷ್ಟು ಜೀವ ಕೊಟ್ಟು ಅವರನ್ನ ಬೆಳೆಸಿದ್ದೀಯ, ಓದು ಬರಹ ಮಾಡಿಸಿದಿ. ಮತ್ತು ಸ್ವಲ್ಪ ಅಜ್ಞಾನತೆಯಿಂದ ನೀನೆಷ್ಟು ಅವರಿಗೆ ಹಾನಿ ಮಾಡಿದ್ದೀಯ. ಅವರನ್ನು ಚೆನ್ನಾಗಿ ತಿಳ್ಕೊಳ್ಳೋದಿಲ್ಲ ನೀನು. ಅವರ ಮನಸ್ಸಿನಲ್ಲೇನಿದೆ, ಡಿಮಾಂಡ್ ಏನು, ಅವುಗಳನ್ನು ನೀನು ತಿಳ್ಕೊಳ್ಳೋದಿಲ್ಲ. ಮತ್ತು ಅಂತಾರಲ್ಲ, 16 ವರ್ಷದ ನಂತರ ಮಕ್ಕಳಿಗೆ 16 ವರ್ಷದ ವಯಸ್ಸಾಗುತ್ತಲೇ ನಂತರ ಅಪ್ಪ ಅಮ್ಮನಾಗಿರೋದಿಲ್ಲ, ಆದರೆ ಅವರ ಮಿತ್ರರಾಗುತ್ತಾರೆ. ಆದ್ದರಿಂದ ಮೈತ್ರಿ ಅವರ ಜೊತೆ ಆರಂಭಿಸು ನೀನು. ಮತ್ತು ಅದೇ ಮೈತ್ರಿ ಅವರ ಬಹಳ ಪ್ರಗತಿಗಾಗಿ ಕೆಲಸ ಮಾಡಿತು. ನಿನ್ನಲ್ಲಿ ಓಪನ್ ಆಗಿ ಮಾತಾಡಿಯಾರು ಅವರು. ಹೇಗೆ ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ನೊಂದಿಗೆ ಓಪನ್ ಆಗಿ ಮಾತನಾಡ್ತಿರ್ತಾರೆ, ತನ್ನ ಸಮಸ್ಯೆ ಪರಿಹಾರ ಮಾಡ್ತಾರೋ ಹಾಗೆ ಅದೇ ರೀತಿ ಅಪ್ಪ ಅಮ್ಮ ಕೂಡ ತಮ್ಮ ಮಕ್ಕಳೊಂದಿಗೆ 16 ವರ್ಷದ ನಂತರ ತಮ್ಮ ಮಿತ್ರರಂತೆ ಇಟ್ಟರೆ ಅವರು ಕೂಡ
ಓಪನ್ ಆಗಿ ತಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡಬಲ್ಲರು. ನಿರು ಅಮ್ಮ, ನನ್ಗೆ 2 ಗಂಡ್ಮಕ್ಕಳಿದ್ದಾರೆ. ಇದ್ರಲ್ಲೂ ನನ್ಗನ್ಸುತ್ತೆ ನೀವು ಸ್ವಲ್ಪ ಮಾರ್ಗದರ್ಶನ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಏಕೆಂದ್ರೆ ದೊಡ್ಡ ಮಗ ಸ್ವಲ್ಪ ಇಂಟ್ರೆಸ್ಟ್ ತಗೋತಾನೆ, ಕನಿಷ್ಠ ಪಕ್ಷ ನಮ್ಮನ್ನು ಅಪೋಸ್ ಮಾಡೋದಿಲ್ಲವ, ಕಾಪರೇಟ್ ಮಾಡ್ತಾನೆ. ಸತ್ಸಂಗಕ್ಕೆ ಬರಲು ಹೋಗ್ಲು ಎಲ್ಲ ತನ್ನಿಷ್ಟೆಗೆ. ತಿಳಿದೋ ತಿಳಿಯದೆಯೋ ಅವನ್ ಬಗ್ಗೆ ಸಾಫ್ಟ್ ಕಾರ್ನರ್ ಬರುತ್ತೆ ನನ್ ಮನ್ಸಲ್ಲಿ. ಮತ್ತು ಕೇಳದಿದ್ರೆ ಒಪ್ಪದಿದ್ರೆ ಅವನ್ ಬಗ್ಗೆ ಒಳಗೊಳಗನೆ ದ್ವೇಷ ಭಾವನೆ ಉತ್ಪನ್ನವಾಗುತ್ತೆ. ಇದು ಈಗ್ಲೇ ತಿಳಿತಾ ಇದೆ ಮೆಲ್ಲ ಮೆಲ್ಲನೆ ಹೀಗ್ಯಾಕ್ ಆಗ್ತಿದೆ ಅಂತ. ಏಕೆಂದ್ರೆ ಮಕ್ಕಳೇ ನಮ್ಮ ಗಮನ ಸೆಳೆದ್ರು ನಾವು ಹಾಗ್ಯಾಕ್ ಆರಂಭಿಸಿದೆವು ಅಂತ ಆಗ ತಿಳಿತು, ಅವ್ರ ಮಾತು ನಿಜ ಅಂತ. ಇದು ನಮ್ಮ ಬಲಹೀನತೆ. ಸದಾ ಪ್ರತಿಯೊಂದು ಅಪ್ಪ ಅಮ್ಮನಿಗೆ ಮನೆಯಲ್ಲಿ 2 ಯಾಕೆ 10 ಮಕ್ಕಳಿದ್ದರೂ ಕೂಡ 10 ಮಕ್ಕಳ ಬಗ್ಗೆಯೂ ಭಿನ್ನವಾದ ಬಹಳ ರಾಗದ್ವೇಷ ಡಿಫ್ರೆನ್ಸ್ ಇರುತ್ತೆ, ಬಹಳ ಡಿಫ್ರೆನ್ಸ್ ಇರುತ್ತೆ. ಮತ್ತು ಈ ರೀತಿ ಮಕ್ಕಳಿಗಾಗಿ ಅಪ್ಪ ಅಮ್ಮನ ಪ್ರೇಮ ಇದೆ ಅಂತ ಅನ್ಸುತ್ತಲ್ಲ, ಸಮಾನವಾಗಿ ಇರುತ್ತೆ, ಒಂದೇ ತರ. ಏಕೆಂದ್ರೆ ಅಪ್ಪ ಅಮ್ಮ ಎಷ್ಟೇ ಅಲ್ಲ, ಅವರು ಕೇಳಿಸ್ತಾರೆ. ದಿನದಲ್ಲಿ ಅನೇಕ ಬಾರಿ ತಮ್ಮ ಮಕ್ಕಳಿಗೆ ಕೇಳಿಸ್ತಾರೆ, ಅರೇ ನಮಗಂತೂ 10 ಬೆರಳುಗಳು ಸಮಾನವಾಗಿದೆ. ಎಲ್ಲಿ ಬೆರಳುಗಳು ಸಮಾನ ಇರುತ್ತೆ ಹೇಳು ನೋಡುವ? ಹೇಳಬೇಕಂತ ಹೇಳ್ತಾರೆ, ಆದ್ರೆ ಒಳಗೆ ನೋಡಿದ್ರೆ ಏನು ಸಮಾನವಾಗಿರೋದಿಲ್ಲ. ಯಾರು ನಮ್ಮ ಮಾತು ಕೇಳ್ತಾರೆ, ಹಾಗೆ ನಡ್ಕೋತಾರೆ, ಅವರ ಬಗ್ಗೆ ಪ್ರೀತಿ ಆಗಲಾರಂಭಿಸುತ್ತೆ, ಅವ್ರು ಹಿಡಿಸ್ತಾರೆ. ನೀನು ಬಾಯಿಂದ ಏನೂ ಬೇಕಾದ್ರೂ ಹೇಳು, ಆದ್ರೆ ನಿನ್ಗೆ ಅವನ ಬಗ್ಗೆ, ಮಗನ ಬಗ್ಗೆ ನಿನ್ನ ದೃಷ್ಟಿ ಮೋಹದ್ದಾಗಿರುತ್ತೆ. ನಿಮ್ ಮಾತು ಅಕ್ಷರಶಃ ನಿಜ. ಮತ್ತು ಯಾರು ನಿನ್ನ ಮಾತು ಕೇಳೋದಿಲ್ವೋ ಅವನ ಬಗ್ಗೆ ನಿನ್ನ ದೃಷ್ಟಿ ಸ್ವಲ್ಪ ಕಠೋರವಾಗಿರುತ್ತೆ. ಅದರಲ್ಲಿ ಕಠಿಣತೆ ಇದ್ದು ಬಿಡುತ್ತೆ. ನೀನು ಹೊರಗೆ ಸಮಾನ ಅಂತ ತೋರಿಸು. ಅವರಿಗೂ ಅದೇ ಬೇಕು, ಪಾಕೆಟ್ ಮನಿ ಸಮಾನ ಕೊಡು, ಯಾವುದೇ ಡಿಮ್ಯಾಂಡ್ ಇದ್ರೆ ಸಮಾನವಾಗಿ ಪೂರೈಸು. ನೀನು ಎಲ್ಲಿವರೆಗೆ ಅಂದ್ರೆ ಬಟ್ಟೆಯೂ ಸಮಾನವಾಗಿ ತಂದುಕೊಡು. ಹೇಗೆ ಬ್ಯಾಂಡ್ ಬಾರಿಸುವವರ ಬಟ್ಟೆ ಇರ್ತಲ್ಲ, ಅದು ಪರವಾಗಿಲ್ಲ. ಆದ್ರೆ ಇಬ್ರಿಗೂ ಒಳಗಿಂದ ಗೊತ್ತಾಗೇ ಬಿಡತ್ತೆ. ಒಬ್ಬನಿಗನಿಸತ್ತೆ ನನ್ನ ಬಗ್ಗೆ ಅಮ್ಮನದ್ದು ಮೋಹದ ದೃಷ್ಟಿ, ಇನ್ನೊಬ್ಬನಿಗನಿಸತ್ತೆ ನನ್ನ ಬಗ್ಗೆ ಅಮ್ಮ ಅಪ್ಪನ ದೃಷ್ಟಿ ಮೋಹದ್ದು ಅಲ್ಲ, ಸೊಟ್ಟಾಗಿದೆ, ಖಾರವಾಗಿದೆ. ಸದಾ ಈ ವೈಬ್ರೇಷನ್ ಅವನಿಗೆ ತಲುಪುತ್ತಲೇ ನಿನಗೂ ತಲುಪೀತು, ನಿನಗೂ ತಲುಪಬಹುದು. ಯಾರ ವೈಬ್ರೇಷನ್ ಬಂದ್ರೂ ನೀನು ಸ್ವತಃ ಅನುಭವಿಸಬಹುದು. ಅದೇ ರೀತಿ ಮಕ್ಕಳಿಗೂ ಅದರ ಅನುಭವವಾಗುತ್ತೆ. ಆದ್ದರಿಂದ ಹೀಗಾಗ್ಲೂ ಬಿಡ್ಬೇಡ. ಅಲ್ಲಿ ನೀನೇ ಒಳಗಿಂದ ಜಾಗೃತಿಯ ಅವಶ್ಯಕತೆ ಇದೆ ನಿನ್ಗೆ. ಮತ್ತು ಸೈಕಲಾಜಿಕಲಿ ಅಂತೂ ಎಲ್ರಿಗೂ ಅನಿಸತ್ತೆ, ವಾವಾ ನಮ್ಗೆ ಎಲ್ಲಾ ಮಕ್ಕಳು ಸಮಾನರಂತೆ, ಏನೂ ವ್ಯತ್ಯಾಸವಿಲ್ಲ, ಇಬ್ರೂ ಸಮಾನವಾಗಿದ್ದಾರೆ. ಇಲ್ಲ, ಹಾಗಾಗಲ್ಲ. ಇದಕ್ಕಾಗಿ ಹುಡುಕು ಎಲ್ಲಿ ವ್ಯತ್ಯಾಸವಿದೆ ಅಂತ. ಮಗನಿಗಾಗಿ, ಮಗಳಿಗಾಗಿ, ಸೊಸೆಗಾಗಿ ಯಾರಿದ್ರೂ ಈ ವ್ಯತ್ಯಾಸ ಇದ್ದೇ ಇರುತ್ತೆ, ಸಮಾನವಾಗಿರೋದಿಲ್ಲ. ಇದನ್ನು ನೀನು ಹುಡುಕೋದಿಲ್ಲ. ಮತ್ತು ಈ ಕಾರಣದಿಂದ ನಿನ್ನ ಇಬ್ರೂ ಮಗನವರಲ್ಲಿ ಯಾರ ಕಡೆ ನಿನ್ನ ದೃಷ್ಟಿ ಖಾರವಾಗಿದೆ ಅವನ ಸೈಕಾಲಜಿ ಬಹಳ ಡಿಸ್ಟರ್ಬ್ ಆದೀತು. ಅವ ಸದಾ ನಿನ್ನ ಪ್ರೀತಿಗಾಗಿ ಕಾಯುತ್ತಿರುತ್ತಾನೆ. ಮತ್ತವನ ಮನಸ್ಸಿನಲ್ಲಿ ಫ್ರಸ್ಟ್ರೇಷನ್ಸ್ ಇದ್ದೀತು. ಅವನಿಗೆ ಸದಾ ಅನಿಸೀತು, ನನ್ನನ್ನು ಯಾರೂ ಪ್ರೀತಿಸೋದಿಲ್ಲ ಅಂತ, ನನ್ಗೆ ಯಾರೂ ಪ್ರೇಮ ಕೊಡೋದಿಲ್ಲ. ಅವನ ಪ್ರೇಮದ ಹಸಿವು ಸದಾ ಇದ್ದೀತು. ಮತ್ತವ ಸದಾ ಸಿಟ್ಟಿನಲ್ಲಿದ್ದಾನು, ಚಡಪಡಿಸ್ತಾ ಇದ್ದಾನು. ಅಷ್ಟೇ ಅಲ್ಲ, ಆಮೇಲೆ ಆತ ಹೊರಗೆ ಫ್ರೆಂಡ್ ಸರ್ಕಲ್ನಲ್ಲಿ, ಗರ್ಲ್ ಫ್ರೆಂಡ್ನಲ್ಲಿ, ಹುಡುಗಿಯಾಗಿದ್ರೆ ಬಾಯ್ ಫ್ರೆಂಡ್ನಲ್ಲಿ ಸಿಕ್ಕಿಕೊಳ್ತಾನೆ. ಏಕೆ? ಅಲ್ಲಿಂದ ಪ್ರೇಮ ತಗೊಳ್ಳಲು ಹೋಗ್ತಾರೆ. ಏಕೆಂದ್ರೆ ಮನೆಯಲ್ಲಿ ಅಪ್ಪನ ಅಮ್ಮನ ಪ್ರೀತಿ ಅವರಿಗೆ ಸಿಗೋದಿಲ್ಲ. ಅವರಿಗೆ ದ್ವೇಷಭಾವದ್ದೇ ಅನುಭವವಾಗ್ತಿರತ್ತೆ. ಹಾಗಾಗಿ ನೋಡು, ನಮ್ಮ ಅಜ್ಞಾನತೆಯಿಂದ
ನಾವು ನಮ್ಮ ಮಕ್ಕಳಿಗೆ ಎಷ್ಟು ಅನ್ಯಾಯ ಮಾಡ್ತಿರ್ತೇವೆ. ನಾವು ತಿಳಿದುಕೊಳ್ಳಬೇಕು, ಒಬ್ಬ ಮಗ ಮಾತು ಕೇಳುವವನಿರ್ತಾನೆ, ಒಬ್ಬ ಮಗ ಕೇಳದವನಿರ್ತಾನೆ. ಎಲ್ರೂ ನಮ್ಮ ಮಾತು ಎಲ್ಲಿ ಕೇಳ್ತಾರೆ? ನೀವೇ ಸ್ವತಃ ನಿಮ್ಮ ಮಾತನ್ನು ಕೇಳೋದಿಲ್ಲ. ಒಂದೊಂದು ಸ್ವಭಾವ ಒಂದೊಂದು ರೀತಿಯದ್ದು. ನಾವು ಎಷ್ಟೊಂದು ಬಾರಿ ನಿಶ್ಚಯ ಪ್ರಯತ್ನ ಮಾಡಿದ್ರೂ ಒಮ್ಮೊಮ್ಮೆ ನಮ್ಗೆ ಹಾಗೆ ಮಾಡೋಕ್ಕಾಗೋದಿಲ್ಲ. ಹೀಗಿರುವಾಗ ನಾವು ಹೇಳಿದಂತೆ ಅನ್ಯರು ಹೇಗೆ ಮಾಡಿಯಾರು ಹೇಳಿ ನೋಡೋಣ. ನಮ್ಗೆ ನಮ್ಮ ಮೇಲೇನೆ ಕಂಟ್ರೋಲ್ ಇರದಿರುವಾಗ ಅನ್ಯರ ಮೇಲೆ ಹೇಗಿದ್ದೀತು? ನಾವು ಯಾವ ರೀತಿಯಿಂದ ಅನ್ಯರನ್ನು ನಮ್ಮ ದಾರಿಯಲ್ಲಿ ನಡೆಸಬಹುದು ಹೇಳಿ? ಆದ್ದರಿಂದ ಈ ಎಲ್ಲಾ ವಸ್ತುಗಳನ್ನು ತಿಳಿದು ಅದರ ಮೇಲೆ ವಿಚಾರ ಮಾಡಿ ನಮ್ಮ ತಪ್ಪೆಲ್ಲಿದೆ, ನಾವು ಎಲ್ಲಿ ಬಲಹೀನರಾಗಿದ್ದೇವೆ, ಇದನ್ನೆಲ್ಲ ಸ್ಟಡಿ ಮಾಡಿ ಬಲಹೀನತೆಯಿಂದ ಹೊರಬರಬೇಕಾಗಿದೆ. ಮತ್ತು ನೋಡು, ನಿನ್ನ ಮತ, ನಿನ್ನ ದೃಷ್ಟಿ ನಿನ್ನ ಚಿಕ್ಕ ಮಗನ ಬಗ್ಗೆ ಇರೋದು ಬದಲಾದೀತು. ಅವನ ಬಗ್ಗೆನೂ ನಿನ್ನ ದೊಡ್ಡ ಮಗನ ಮೇಲಿದ್ದಷ್ಟು ನಿನಗೆ ಮೋಹವಾದೀತು. ನಿನ್ನ ಮಾತನ್ನು ಕೇಳಲಿ ಕೇಳದಿರಲಿ, ನಿನ್ನ ಮೋಹದ ದೃಷ್ಟಿಯಲ್ಲಿ ಮಾತ್ರ ಯಾವ ವ್ಯತ್ಯಾಸವೂ ಆಗಬಾರದು. ಆಗ ಅವನಿಗನಿಸಿತು, ಇವಳು ನನ್ನ ನಿಜವಾದ ತಾಯಿ ಅಂತ. ಇಲ್ಲದಿದ್ರೆ ಅನಿಸಿತು, ಇವಳು ನನ್ನ ತಾಯಿ ಅಲ್ಲ, ಇವಳು ದೊಡ್ಡಣ್ಣನ ತಾಯಿ. ನನ್ನಮ್ಮ ಹೀಗೆ ಇರ್ಲಿಕ್ಕಿಲ್ಲ, ನನ್ನನ್ನೆಲ್ಲಿ ಪ್ರೀತಿಸ್ತಾಳೆ. ದೊಡ್ಡವನಾದ ನಂತರ ನಿನ್ನೊಂದಿಗೆ ಅವನಿಗೆ ಬಹಳ ವೈರತ್ವ ಬರಬಹುದು. ಅವನ ಸೈಕಾಲಜಿ ಡಿಸ್ಟರ್ಬ್ ಆಗಬಹುದು. ನಿರುವಮ್ಮ, ನಾನ್ ಪ್ರಯತ್ನ ಖಂಡಿತ ಮಾಡುವೆ. ಏಕೆಂದ್ರೆ ನಾನ್ ನಿಮ್ಮನ್ನು ನೋಡಿದ್ದೇನೆ, ಸಾವಿರಾರು ಮಕ್ಕಳಿದ್ದಾರೆ ನಿಮ್ ಬಳಿ. ಆದ್ರೆ ನಿಮ್ ದೃಷ್ಟಿಯಲ್ಲಿ ನಾನಂತೂ ವ್ಯತ್ಯಾಸ ಕಂಡಿಲ್ಲ. ನನ್ಗೂ ಶಕ್ತಿ ನೀಡಿ ಇದೇ ದಾರಿಲ್ ನಡೀಲಿಕ್ಕೆ. ಏಕೆಂದ್ರೆ ಇದುವರೆಗೆ ಯಾವ ವಾತಾವರಣದಿಂದ ನಾವು ರಕ್ಷಿಸಲು ಬಯಸುತ್ತಿದ್ದೇವೋ ಅದೇ ವಾತಾವರಣಕ್ಕೆ ಹಿಂತಿರುಗುವೆವು. ಹಾಗೆ ನಾವು ಅವರ ಜೊತೆ ವರ್ತನೆ ಮಾಡುವೆವು. ಹೌದು, ನಮ್ಮ ಮಾತು, ನಮ್ಮ ಬಳಿ ಸಾವಿರಾರು ಇದ್ದಾರೆ. ನಿನ್ನ ಬಳಿ ಹೇಗೆ ನಿನ್ನ ಮನೆಯಲ್ಲಿ ಮಕ್ಕಳಿದ್ದಾರೆ, ನಮ್ಮ ಕ್ಯಾಂಪಸ್ನಲ್ಲಿ ನಮ್ಮ ಬಳಿ 100 ಹುಡುಗರಿದ್ದಾರೆ, 40-50 ಹುಡುಗಿಯರಿದ್ದಾರೆ. ಮತ್ತು ನಿನ್ನಂತೆ ಮದುವೆಯಾದವರು ಬಹಳ ಮಂದಿ ಇದ್ದಾರೆ. ಆದ್ರೆ ಈ ಬ್ರಹ್ಮಚಾರಿ ಸೋದರ ಸೋದರಿಯರಿಗೆ ಎಂದೂ ಅಂತಹ ಅನುಭವ ಆಗೋದಿಲ್ಲ. ನೀನಂದಂತೆಯೇ ಇರುತ್ತೆ. ಆದ್ರೆ ಇದರ ಹಿಂದಿನ ರಹಸ್ಯವೇನಿರಬಹುದು? ಇದನ್ನೇನಾದ್ರೂ ನೀನು ಯೋಚಿಸಿದ್ದೀಯಾ? ಎಂದಾದ್ರೂ ನೀನು ಈ ರಹಸ್ಯ ತಿಳಿದು ಆ ದಾರಿಯಲ್ಲಿ ನಡೆಯುವಂತಹ ನಿಶ್ಚಯ ಮಾಡಿದ್ದೀಯಾ? ಎಲ್ಲಿಯವರೆಗೆ ಈ ಕೀಲಿಕಾಯಿ ನಿನ್ನ ಕೈಗೆ ಬರೋದಿಲ್ಲವೋ ಅಲ್ಲಿಯವರೆಗೆ ನೀನ ದಾರಿಯಲ್ಲಿ ಹೇಗೆ ನಡೆಯಬಲ್ಲೆ? ನೀವಿಂದು ಆ ಕೀಲಿಕಾಯಿ ತಿಳಿಸಿಯೇ ಬಿಡಿ. ನಮ್ಮ ಬಳಿ ಒಂದೇ ಕೀಲಿಕೈ ಇದೆ, ಪ್ರೇಮದ ಕೀಲಿಕೈಯದು. ಮತ್ತು ಆ ಪ್ರೇಮ ಎದುರಿಗಿದ್ದವನಿಗೆ ಎಂದು ಅನುಭವವಾದೀತು, ಅದರ ಕೀಲಿಕೈಯೂ ಇದೆ. ಕೀಲಿಕೈಯದು ಮಾಸ್ಟರ್ ಕೀ. ಮಾಸ್ಟರ್ ಕೀಯೇನು? ಎಂದೂ ಯಾರ ತಪ್ಪನ್ನೂ ನೋಡಬಾರದು. ಬೇಕಿದ್ರೆ ಎಷ್ಟೇ ದೊಡ್ಡ ತಪ್ಪು ಮಾಡಿ ಬಂದಿರಲಿ, ಆದ್ರೂ ಅವನ ತಪ್ಪನ್ನು ನೀನು ನೋಡಬೇಡ. ಅವನ ತಪ್ಪನ್ನು ದೊಡ್ಡ ಮನಸ್ಸಿನಿಂದ, ಪ್ರೇಮದಿಂದ ಅಕ್ಸೆಪ್ಟ್ ಮಾಡು, ಸ್ವೀಕಾರ ಮಾಡು. ಸಾಗರದಲ್ಲಿ ಅವೆಷ್ಟು ಕಸ ಬರುತ್ತೆ, ಅದರ ಹೊಟ್ಟೆಯಲ್ಲಿ ಅದೆಲ್ಲ ಸೇರಿ ಹೋಗುತ್ತೆ. ತಾಯಿ ತನ್ನ ಮಕ್ಕಳಿಗಾಗಿ ತನ್ನ ಹೊಟ್ಟೆಯನ್ನು ಸಾಗರದಂತೆ ಮಾಡಲಾರಳೆ? ಮಗನಿಂದಾದ ಎಲ್ಲಾ ತಪ್ಪನ್ನು ತನ್ನ ಹೊಟ್ಟೆಯೊಳಗೆ ಸೇರಿಸಿಕೊಳ್ಳಬಹುದಲ್ಲವೇ ಆಕೆ? ಹೇಳು, ಸೇರಿಸಬಹುದು. ಒಳಗಿಂದ ಮಾರ್ಕ್ ಮಾಡ್ತಾಳೆ, ಆದ್ರೆ ಹೊರಗೆ ಅವನ ಮೇಲೆ ರೇಗ್ತಾಳೆ ಆಕೆ. ಅದು ಒಳಗಿಂದ ಒಪ್ತಾಳೆ. ಅದ್ಯಾವ ಆಧಾರದಿಂದ ಒಪ್ಪುತ್ತಾಳೆ ಅವಳು? ಮಕ್ಕಳ ಬಗ್ಗೆ ಮೋಹವಿದೆ, ಆ ಆಧಾರದಿಂದ. ಆದ್ರೆ ಮನಸ್ಸಿನಲ್ಲಿದೆ, ತಪ್ಪು ಮಾಡ್ತಾನೆ ಅಂತವನು, ಇಂಥವನು, ಇವನು ಅಂತ. ಅದ್ರ ಹಿಂದೆ ದ್ವೇಷವಿರುತ್ತೆ, ಮತ್ತದ್ರ ವೈಬ್ರೇಷನ್ ಮಕ್ಕಳಿಗೆ ತಲುಪುತ್ತಿರುತ್ತೆ. ನಿನ್ನ ಮೋಹದ ವೈಬ್ರೇಷನ್ ಅವನಿಗೆ ಹಿಡಿಸೋದಿಲ್ಲ, ಆದ್ರೆ ದ್ವೇಷದ ವೈಬ್ರೇಷನ್ ಅವನಿಗೆ ಖಂಡಿತ ಬಹಳ ಕೆಟ್ಟದೆನಿಸುತ್ತೆ. ನೋಡು, ಎರಡೂ ಕಡೆಯಿಂದ ನಿನಗೆ ಹಾನಿಯೇ ಆಗ್ತಾ ಇರುತ್ತೆ. ಆದ್ದರಿಂದ ನಿನ್ನ ಮಕ್ಕಳು ಎಷ್ಟು ದೊಡ್ಡ ತಪ್ಪು ಮಾಡಿ ಬಂದರೂ ಕೂಡ
ಅದನ್ನು ನೀನು ದೊಡ್ಡ ಮನಸ್ಸಿನಿಂದ ನೊಬೆಲಿಟಿಯಿಂದ ಸ್ವೀಕಾರ ಮಾಡು. ಪ್ರೀತಿಯಿಂದ ಅವನ ತಲೆಯನ್ನು ಸವರು. ಯಾವಾಗ ಅವನಿಂದ ದೊಡ್ಡ ತಪ್ಪಾಗಿ ಬರ್ತಾನೆ ಆಗ ಅದರ ಬದಲು ನೀನೇನು ಮಾಡ್ತೀಯಾ, ಅವನಿಗೆ ತುಂಬಾ ಬೈತೀಯ. ಇದೇನು ಮಾಡಿ ಬಂದೆ, ಎಷ್ಟು ದೊಡ್ಡ ತಪ್ಪು ಮಾಡಿದಿ, ಎಷ್ಟು ದೊಡ್ಡ ಲಾಸ್ ಮಾಡಿದ್ಯಾ ನೀನು, ಹೋಗು, ಈಗ ನಿನಗೆ ಏನೂ ಸಿಗದು, ಗೆಟ್ ಔಟ್. ಎರಡೇಟು ಕೊಡ್ತೀಯಾ ಕೂಡ. ದೊಡ್ಡವನಾಗಿದ್ದಾನೆ, ಟೀನೇಜರ್ ಆಗಿದ್ದಾನೆ, 25 ವರ್ಷದವನಾದ್ರೂ ಏಟು ಕೊಡ್ತಾರೆ ಅಪ್ಪ ಅವನ ಮಗನಿಗೆ. ಅವನ ಹೃದಯದ ಅವಸ್ಥೆ ಏನಾದೀತು? ತಪ್ಪಾದ್ರೆ ಅವನ ಹೃದಯಕ್ಕೂ ನೋವಾಗುತ್ತೋ ಇಲ್ವೋ, ನಾನು ತಪ್ಪು ಮಾಡ್ತಿದ್ದೀನಿಂತ. ಮೇಲಿಂದ ನೀನವನಿಗೆ ಬೈತೀಯ, ಹೊಡಿತೀಯ, ಮತ್ತು ಅವನ ತಪ್ಪಿನ ದುಃಖ ಅದು ಹೊರಟು ಹೋಗುತ್ತದೆ. ಮತ್ತವನ ಅಹಂಕಾರ ಅವನ ತಪ್ಪಿನ ರಕ್ಷಣೆ ಮಾಡಲು ಸೆಣಸಾಡುತ್ತದೆ. ನಂತರ ಅವನು ತಪ್ಪು ಮಾಡಿದ್ದೇನೆಂತ ಒಪ್ಪೋದೇ ಇಲ್ಲ. ಇದೇ ರೀತಿಯಿಂದ ನಾವೇ ಅವರ ಸೈಕಾಲಜಿಯನ್ನು ಕೆಡಿಸುತ್ತೇವೆ. ನಾವೇ ಅವರನ್ನು ತಪ್ಪು ದಾರಿಯಲ್ಲಿ ಹೋಗಲು ಪ್ರೇರೇಪಿಸುತ್ತೇವೆ. ನಾವು ಪ್ರೇರೇಪಿಸ್ತೇವೆ ನಮ್ಮ ಅಲಕ್ಷ್ಯತೆಯಿಂದ, ನಮ್ಮ ಅಜ್ಞಾನತೆಯಿಂದ. ಆದ್ದರಿಂದಲೇ ನಾವನ್ನುತ್ತೇವೆ, ಮಕ್ಕಳನ್ನು ಸರಿದಾರಿಗೆ ತರಲು ನಾವು ಮಕ್ಕಳಿಗೆ ಏನಾದ್ರೂ ಹೇಳುವ, ಸುಧಾರಣೆ ಮಾಡೋ ಇಷ್ಟು ಅವಶ್ಯಕತೆ ಇಲ್ವೇ ಇಲ್ಲ. ಹೆಚ್ಚು ಅವಶ್ಯಕತೆ ಅಪ್ಪ ಅಮ್ಮನಿಗೆ ತಿಳ್ಕೊಳ್ಳೋ, ಸುಧಾರಣೆ ಮಾಡಿಕೊಳ್ಳೋ ಅವಶ್ಯಕತೆ ಇದೆ.